ವರ್ಕ್ ಫ್ರಮ್ ಹೋಮ್ ಪಾರ್ಟ್ ಟೈಮ್ ಜಾಬ್ ಅರ್ನ್ ಎವ್ರಿ ಡೇ ಕಾನ್ಸೆಪ್ಟಲ್ಲಿ ನಾನು ನಿಮಗೆ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ಏನಂದರೆ ನೀವು ಎವ್ರಿ ಡೇ ನೀವು ಮನಿ ಅರ್ನ್ ಮಾಡ್ಬೋದು. ಯಾವ ರೀತಿ ಅಂತೀರಾ? ಈ ವಿಡಿಯೋನ ಪೂರ್ತಿಯಾಗಿ ನೋಡಲೇಬೇಕು ನೀವು, ಆವಾಗಲೇ ನಿಮ್ಗೆ ಅರ್ಥ ಆಗೋದು. ಅರ್ಧಂಬರ್ಧಂ ಸಡನ್ನಾಗೆ ಬಿಟ್ಟು ಹೋದರೆ ನಿಮ್ಗೆ ಏನೂ ಗೊತ್ತಾಗೋದಿಲ್ಲ. ಈಗ ನಾವು ನಾರ್ಮಲಾಗಿ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಥರನೇ ಒಂದು YOUTAG ಅನ್ನೋದು ನಮ್ಮ ಇಂಡಿಯನ್ ಆ್ಯಪು. ಈ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಇದೆಲ್ಲ ನಮ್ಮ ಅಮೇರಿಕನ್ ಆ್ಯಪ್ಸ್, ಫಾರಿನ್ ಆ್ಯಪ್ಸು. ಸೊ ಇದರಿಂದ ಅವ್ರು ಎಷ್ಟೋ ಮಿಲಿಯನಲ್ಲಿ ಹಣನ ಸಂಪಾದನೆ ಮಾಡ್ತಿದ್ದಾರೆ, ನಮ್ಮನ್ನೆಲ್ಲ ಕಸ್ಟಮರ್ ಆಗಿ ಮಾಡಿಕೊಂಡು. ಸೊ YOUTAG ಅನ್ನೋದು ನಮ್ಮ ಇಂಡಿಯನ್ ಆ್ಯಪು. ನಾವು ಇದಕ್ಕೆ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಇಲ್ದಿರೋವ್ರಿಗೆಲ್ಲ ನಾವು ಒಂದು ಕೆಲಸನ ಕೊಡ್ತಾ ಇದ್ದೀರಿ. ಪ್ಲಸ್ ಇದರಿಂದ ನಾವು ಯಾವ ರೀತಿ ಅರ್ನ್ ಮಾಡ್ಬೋದು ಅಂತೇಳಿ ನಾನು ಹೇಳ್ಕೊಡ್ತೀನಿ. ಹೇಗಂದರೆ ಇವಾಗ ನಾವು ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಅವರೆಲ್ಲ ಟಿ ವಿಯಲ್ಲಿ ಫಿಲಮ್ ಸ್ಟಾರ್ಸು, ಅಂಬಾಸಿಡರ್ಸ್ ಅವ್ರಿಗೆಲ್ಲ ನಾವು ಹಣ ಕೊಟ್ಟು ಅಡ್ವರ್ಟೈಸ್ಮೆಂಟ್ ಮಾಡ್ತಾಯಿದ್ರಿ. ಇವಾಗ ನೀವುಗಳೇ ಪಬ್ಲಿಕ್ಕೇ ನೀವು ಬಿಗ್ ಅಂಬಾಸಿಡರ್ಸು. ನೀವುಗಳೇ ಈ ಆ್ಯಪ್ನ ಪ್ರಮೋಟ್ ಮಾಡಬೇಕು. ಅವ್ರುಗಳು ಕೊಡೋ ಮೀಡಿಯಾ ಅವ್ರಿಗೆಲ್ಲ, ಫಿಲಮ್ ಸ್ಟಾರ್ಗೆಲ್ಲ ಕೊಡೋ ಅಮೌಂಟ್ನ ನಾವು ಪಬ್ಲಿಕ್ಕಿಗೆ ಕೊಡ್ತಾಯಿದ್ದೀರಿ, ಒಂದು ಕೆಲಸ ಅಂತ ಕೊಡ್ತಾಯಿದ್ದೀರಿ. ಸೊ ಇದನ್ನು ನೀವೆಲ್ಲ ಯೂಟಿಲೈಸ್ ಮಾಡಿ ಕಂಪನಿನೂ ಬೆಳೆಸ್ಬೋದು, ನೀವು ಬೆಳಿಬೋದು. ಹೇಗಂತೀರಾ? ಸೊ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ಮಲ್ಲಿ ಎಷ್ಟೊಂದು ಟ್ರಾನ್ಸಾಕ್ಷನ್ಸ್ ನಾವು ಮಾಡ್ತಾ ಹೋಗ್ತಾ ಇರ್ತೀರಿ. ಅದೇ ರೀತಿ YOUTAGಲ್ಲೂ ನಾವು ಪ್ರತಿ ಒಂದು ಟ್ರಾನ್ಸಾಕ್ಷನ್ಸು ಯೂಸ್ ಮಾಡಿದರೆ ನಮಗೆ ಅಮೌಂಟ್ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ಪ್ರತಿಯೊಬ್ಬರು ಹಾಕ್ಕೊತಾರ, ಸೊ ಅದರಿಂದ ನಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ಪ್ಲಸ್ ಮನೆಗೆ ಗ್ಯಾಸ್ ತೊಗೊಳ್ತಾರೆ, ಎಲ್ಲರೂ ಗ್ಯಾಸ್ ತೊಗೊತಾರೆ, ಅದರಿಂದ ನಮಗೆ ಅಮೌಂಟ್ ಬಂದೇ ಬರುತ್ತೆ. ಸ್ಕೂಲ್ ಫೀಸ್ ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ವಾಟರ್ ಬಿಲ್ ಆಗಿರ್ಬೋದು, ಮೆಡಿಕಲ್ಲು, ಇನ್ಶೂರೆನ್ಸ್ ಪ್ರತಿಯೊಂದೂ ನಾವು ಈ ಆ್ಯಪಿಂದ ಯೂಸ್ ಮಾಡಿದರೆ ನಮಗೆ ಅಮೌಂಟ್ ಬಂದೇ ಬರುತ್ತೆ. ಇದು ಡೈಲಿ ಬರುತ್ತೆ ಅಮೌಂಟ್. ಡೈಲಿ ಯಾವ ರೀತಿ ಅಂತೀರಾ? ಇವಾಗ ನೀವು ಯಾರಿಗಾದ್ರೂ ಒಬ್ರಿಗೆ ರೆಫರ್ ಮಾಡಿರ್ತೀರ. ಸೊ ಆ ರೆಫರ್ ಮಾಡೋ ಅಮೌಂಟಿಗೆ 200 ರೂಪೀಸ್ ಬರುತ್ತೆ. ಸ್ಲ್ಯಾಬ್ ಸೈಡಲ್ಲಿ ಹಾಕಿರ್ತೀನಿ ನಾನು ನೋಡಿ, ಒಬ್ರಿಗೆ 200 ಬರುತ್ತೆ. ಅವ್ರು ಇನ್ಯಾರಿಗೂ ರೆಫರ್ ಮಾಡಿದ್ರೆ 40 ಬರುತ್ತೆ. ಇನ್ಯಾರಿಗೂ ರೆಫರ್ ಮಾಡಿದ್ರೆ ಆ ಸ್ಲ್ಯಾಬ್ ವೈಸ್ ಪ್ರಕಾರ ಬರ್ತಾ ಹೋಗುತ್ತೆ. ಅದು ರೆಫರೆನ್ಸ್ಗೆ ಬರೋ ಅಮೌಂಟು. ಪ್ಲಸ್ ನಾವು ಏನು ರೆಫರ್ ಮಾಡಿರ್ತೀರಿ, ಅವ್ರು ಇನ್ಯಾರಿಗೋ ರೆಫರ್ ಮಾಡಿದ್ದು ಅಪ್ ಟು 20 ಲೆವೆಲ್ಸ್ವರೆಗೂ ಅಮೌಂಟ್ ಬರ್ತಾನೆ ಹೋಗುತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಅವ್ರು ಎಷ್ಟು ಜನಕ್ಕೆ ರೆಫರ್ ಮಾಡಿರ್ತಾರೆ ಅವರೆಲ್ಲನೂ ಈ ಆ್ಯಪಲ್ಲಿರೋ ಸರ್ವಿಸಸ್ನ ಯೂಸ್ ಮಾಡಬೇಕು. ಪೆಟ್ರೋಲ್ ಹಾಕ್ಸ್ಕೊಳ್ಳೋದಾಗ್ಬೋದು, ಸ್ಕೂಲ್ ಫೀಸು, ಗ್ಯಾಸು, ಕರೆಂಟ್ ಬಿಲ್ಲು, ಕ್ರೆಡಿಟ್ ಕಾರ್ಡ್ ಬಿಲ್ಸು, ಏನೇ ಆಗಿರ್ಬೋದು, ಇದನ್ನೆಲ್ಲ ಯೂಸ್ ಮಾಡ್ತಾಯಿದ್ರು ಕೂಡ ನಮಗೆ ಅಮೌಂಟ್ ಬಂದೇ ಬರುತ್ತೆ. ಆಯಿತಾ? ಇವಾಗ ನೀವು ಯೂಸ್ ಮಾಡಿದರೂ ನಿಮಗೆ ಅಮೌಂಟ್ ಬರುತ್ತೆ. ಇವಾಗ ಫೋನ್ಪೇಯಲ್ಲಿ ನಾವು ಯೂಸ್ ಮಾಡ್ತಾಯಿದ್ದೀರಿ, ನಮ್ಮ ಹತ್ರದಿಂದನೇ ಟ್ಯಾಕ್ಸ್ ಅಮೌಂಟು ಕಟ್ ಆಗ್ತಿದೆ. ಸೊ ಈ ಆ್ಯಪಿಂದ ನಾವು ಯೂಸ್ ಮಾಡಿದ್ರೂ ಕ್ಯಾಶ್ ಬ್ಯಾಕ್ ಬರುತ್ತೆ. ಪ್ಲಸ್ ನಾವು ಎಷ್ಟು ಜನಕ್ಕೆ ರೆಫರ್ ಮಾಡಿರ್ತೀರಿ, ಅವ್ರ ಆ್ಯಪ್ನ ಯೂಸ್ ಮಾಡೋದ್ರಿಂದ ನಮಗೆ ಅಮೌಂಟ್ ಬರುತ್ತೆ. ನಾವಿವಾಗ ಎಕ್ಸಾಂಪಲ್ 3 ಜನಕ್ಕೆ ರೆಫರ್ ಮಾಡಿರ್ತೀರಿ, ಆ 3 ಜನ ಇನ್ಯಾರಿಗೂ ರೆಫರ್ ಮಾಡಿರ್ತಾರೆ. ಸೊ ಅವ್ರು ಯಾರಾದರೂ ಪೆಟ್ರೋಲ್ ಹಾಕ್ಸ್ಕೊತಾರ, ಡೈಲಿ ಆದರೂ ಇಲ್ಲ ನಾನು ವಾರಕ್ಕಾದರೂ 2 ದಿನಕ್ಕಾದರೂ ಇಲ್ಲ ತಿಂಗ್ಳಿಗೊಂದ್ಸತಿ ಗ್ಯಾಸ್ ತೊಗೊಳ್ತಾರ, ಬಿಲ್ ಕಟ್ತಾರ, ಲೈಟ್ ಬಿಲ್ಲು, ವಾಟರ್ ಬಿಲ್ಲು. ಸೊ ಹಾಗಾಗಿ ನಾವು ಎಷ್ಟು ಜನಕ್ಕೆ ರೆಫರ್ ಮಾಡಿರ್ತೀರಿ, ಎಲ್ಲರೂ ಯೂಸ್ ಮಾಡ್ತಾರ. ಆ ರೀತಿಯಲ್ಲಿ ನಮಗೆ ಎವ್ರಿ ಡೇ ಇನ್ಕಮ್, ಪಾಕೆಟ್ ಮನಿ ಎಕ್ಸ್ಟ್ರಾ ಬಂದೇ ಬರುತ್ತೆ. ಸೊ ರೆಫರೆನ್ಸ್ ಮಾಡೋ ಅಮೌಂಟ್ ಬಿಟ್ಟು ಆ್ಯಪ್ ಯೂಸ್ ಮಾಡೋದ್ರಲ್ಲೂ ಸೊ 2 ಟೈಪಲ್ಲೂ ಅಮೌಂಟ್ ಬಂದೇ ಬರುತ್ತೆ. ಮತ್ತು ಇದರಲ್ಲಿ 590 ರೂಪೀಸ್ ನೀವು ಪೇ ಮಾಡಬೇಕು. ಯಾಕಂದರೆ ನೀವು ಇದು ಡಿಸ್ಟ್ರಿಬ್ಯೂಟರಾಗಿ ನೀವು ಈ ಆ್ಯಪ್ನ ತೊಗೊಳ್ತಾ ಇದ್ದೀರ. ಪ್ಲಸ್ ಇದು ರೀಫಂಡ್ ಆಗುತ್ತೆ ನಿಮಗೆ. 3 ಜನನ ನೀವು ರೆಫರ್ ಮಾಡಿದಾಗ ನಿಮಗೆ ರೀಫಂಡ್ ಆಗುತ್ತೆ. ಇದು ಒಂದು ನಿಮಗೆ ಜವಾಬ್ದಾರಿ ಬರಲಿ ಅನ್ನೋದಕ್ಕೆ ಈ ಒಂದು ಕಾನ್ಸೆಪ್ಟ್. ನಾನು ಫ್ರೀಯಾಗಿ ಇದು ಅಡ್ವರ್ಟೈಸ್ ಮಾಡಿದರೆ ಯಾರು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಕೆಲಸ ಮಾಡೋದಕ್ಕೆ ರೆಡಿ ಇರಲ್ಲ. 590 ಕೊಟ್ಟೆ ಎಷ್ಟೋ ಜನ ಮಾಡೋದಿಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ನೀವು ಏನು 590 ಡಿಸ್ಟ್ರಿಬ್ಯೂಟರ್ ಆಗಿ ತೊಗೊಂಡು ಈ ಕೆಲಸನ ಮಾಡ್ತೀರಾ. ಪ್ಲಸ್ ರೀಫಂಡ್ ಆಗುತ್ತೆ 3 ಜನನ ಆಗಿದ ಮೇಲೆ. ಸೊ ಹಾಗಾಗಿ ಈ ನೀವುಗಳೇ ಇವಾಗ ಅಂಬಾಸಿಡರು, ನೀವುಗಳೇ ಒಂದು ಫಿಲಮ್ ಸ್ಟಾರ್ಗಳು, ನೀವುಗಳೇ ಒಂದು ಪ್ರಮೋಟರ್ಸು, ಈ ರೀತಿ ನಾವು ಈ ಆ್ಯಪ್ನ ರೆಫರ್ ಮಾಡ್ತಾ ಡೈಲಿ ಇನ್ಕಮ್ ಅರ್ನ್ ಮಾಡ್ಬೋದು. ನಿಮ್ಗೆ ಯಾವುದೇ ರೀತಿ ಡೌಟ್ ಇತ್ತು ಅಂದ್ರೂ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಇರುತ್ತೆ, ನೀವು ನನಗೆ ಕಾಲ್ ಮಾಡಿ, ವ್ಯಾಟ್ಸಪ್ ಮಾಡಿ ಡೀಟೇಲ್ಸ್ ಕೇಳ್ಬೋದು. ಸೊ ಪ್ರತಿಯೊಬ್ಬರು ಇವಾಗ ಆದಷ್ಟು ಬೇಗ ಜಾಯ್ನ್ ಆಗಿ ಅರ್ನ್ ಮಾಡಿ ಎವ್ರಿ ಡೇ ಪಾಕೆಟ್ ಮನಿನ.